ಹಳೆ ವೈಷಮ್ಯ ಹಿನ್ನೆಲೆ ಕೊಲೆ ಮಾಡಿರಬಹುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಋಷಿಕೇಶ್ ಸೋನ್ವಾನೆ ಹೇಳಿದರು. ವಿಜಯಪುರ ನಗರದಲ್ಲಿ ನಡೆದ ಘಟನಾ ಸ್ಥಳಕ್ಕೆ ಎಸ್ಪಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ ಎನ್ನುವ ಮಾಹಿತಿಯನ್ನು ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಯುವಕನ ಪೋಷಕರು ಈ ಕುರಿತು ಮಾಧ್ಯಮದ ಎದುರು ಮಾತನಾಡಿದರು. ಈ ದಿನ ಸಂಜೆ ಹೊತ್ತಿಗೆ ಜುಮಾ ಮಸೀದ್ ಪಕ್ಕದಲ್ಲಿ ಒಂದು ಕೊಲೆ ಪ್ರಕರಣ ವರದಿಯಾಗಿರುತ್ತದೆ. ಅದರಲ್ಲಿ ವಿಕ್ಟಿಮ್ ರಜೀಮ್ ಜಮಾದಾರ್, ಇವನಿಗೆ ಕೆಲವು ದುಷ್ಕರ್ಮಿಗಳು ತಲೆ ಮೇಲೆ ಒಂದು ಸ್ಟೋನ್ ಸ್ಲ್ಯಾಬ್ ಮತ್ತೆ ಗ್ಲಾಸ್ ಪೀಸಸ್ ಸ್ಪಾಟ್ ಅಲ್ಲಿ ಕಾಣಿಸ್ಕೊಳ್ತಾ ಇದೆ. ತಲೆ ಮೇಲೆ ಹಾಕಿದ್ದಕ್ಕೆ ಇದು ಕೊಲೆ ಆಗಿರೋದು ಮೇಲ್ನೋಟಕ್ಕೆ ಕಲ್ಲೆತ್ತಿ ಹಾಕಿದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದರಲ್ಲಿ ಇನ್ನೂ FIR ರಿಜಿಸ್ಟರ್ ಆಗ್ಲಿಕ್ಕೆ ಇದೆ. FIR ಆದ ನಂತರ ಈಗಾಗಲೇ ನಾವು ಮುಂದಿನ ಸಸ್ಪೆಕ್ಟ್ಸ್ ಯಾರಿದ್ದಾರೆ, ಯಾರ ವಿಚಾರದಲ್ಲಿ ಆಗಿರಬಹುದು ಅದರ ಬಗ್ಗೆ ಈಗಾಗಲೇ ನಮ್ಮ ತನಿಖೆ ಶುರುವಾಗಿದೆ. FIR ರಿಜಿಸ್ಟರ್ ಆಗಿ ಮಾಡ್ಲಿಕ್ಕೆ ಅವರು 4 ಮಂದಿ ಮೇಲೆ ಡೌಟ್ ಇದೆ. ಅದು ನೋಡಿ, ಅವ್ರು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಪ್ರಕಾರ ನಾವು FIR ರಿಜಿಸ್ಟರ್ ಮಾಡ್ತೀವಿ. FIR ರಿಜಿಸ್ಟರ್ ಮಾಡಿದ ನಂತರ ಅದು ತನಿಖೆ ಮಾಡ್ತೀವಿ. ಬಟ್ ಅಷ್ಟರಲ್ಲಿ ಈಗಾಗಲೇ ಏನು ಕಂಡು ಬಂದಿದೆ, ಏನ್ ತಿಳಿದು ಬಂದಿದೆ, ಅದರ ಮೇಲೆ ಈಗಾಗಲೇ ನಮ್ಮ ಒಂದು ಪ್ರೈಮರಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ. ಅದು ಈಗಲೇನು ಹೇಳಲಿಕ್ಕೆ ಆಗಲ್ಲ. ಅದು ಯಾವ ರೀತಿ ಘಟನೆ ಆಗಿದೆ, ಏನೇ ನಮ್ಮ ಸಸ್ಪಿಷನ್ ಇದೆ, ಅದು ಫಸ್ಟ್ ನಾವು ಕನ್ಫರ್ಮ್ ಮಾಡಬೇಕು. ಈಗಲೇನು ಹೇಳಕ್ಕೆ ಆಗಲ್ಲ. ಇವರು ಅದು ಉತ್ತರ ತಿಳ್ಕೊಬೇಕಾಗುತ್ತೆ. ಶಾಂತಿ ಕದಡು ಯತ್ನ ಅಂತ ನೋಡಿ, ಒಂದು ಘಟನೆ ನಡೆದಿದೆ, ನೋಡೋಣ ಯಾವ ಕಾರಣಕ್ಕೆ ಆಗಿದೆ. ಅದಾದ ನಂತರ ಹೆಚ್ಚಿನ ಕಮೆಂಟ್ ಮಾಡಬಹುದು. ಮೊನ್ನೆ ಬಬಲೇಶ್ವರ ಏನ್ ಏನ್ ಮಾಡ್ಯಾರ ಏನು ಗೊತ್ತೇ. ಎಷ್ಟು ಮದುವೆ ಆಗಿತ್ತ ನಿಮ್ಮ ಮಗನಿಗೆ? ಒಂದ್ 4 ತಿಂಗಳದ ಹುಡುಗ ಐತ್ರಿ. ಒಬ್ಬನೇ ಮಗ. ಅವಂಗೂ ನೋವು ಹೊಡ್ತಾನ್ರಿ. ಅವ ಎದರಾಗಿ ಇರುದಿಲ್ರಿ. ಅವ ಮನಿ ಬಿಟ್ಟು ಹೊರಗ್ ಹೋಗುದಿಲ್ರಿ. ಅವಂಗೂ ಹೊಡ್ತಾನ ನೋಡ್ರಿ ಈಗ. ಮಗ ಅದನ್ನಲ್ಲ. ಅವ್ಗ ಎಷ್ಟು ಮಕ್ಕಳು? ಒಂದ್ ಹುಡುಗ ಐತ್ರಿ, ಈಗ 4 ತಿಂಗಳದವ. ಯಾರ ಮೇಲೆ ಡೌಟ್ ನಿಮ್ಗೆ? ಇವ್ರು ಯಾಕೆ उनके नाम अब नहीं आ रही, मुझे सुधरा नहीं. घाबरी पड़ू नको बोल. उनके नहीं दम रे बा. वो कौन 12 बच्चे वाले शाहजा, वो ಶಾಜಿದದು ಅದಾನ 12 ಬಚ್ಚದವ್ರಲ್ಲಿ. ಅವ್ರ ಹಳೆ ನಮ್ಮ ಬೀಗರ್ ಮನಿ ಬಲೆ ಅದಾರೆ. ಅವರು ಇಲ್ಲೇ ಅದಾರಿ ಪೇಟ್. ಅವ್ರಿಗೆ ಇವ್ರಿಗೆ ಏನಂತ್ರಿ? ಏನ್ ದ್ವೇಷ ಅಂತ ಇಬ್ರಿಗೆ? ಏನಂತ್ರಿ ದುಶ್ಮನಿ? ಏನು ಗೊತ್ತಿಲ್ರಿ ನನಗ. ಲಾಸ್ಟ್ ಎಲೆಕ್ಷನ್ ನಾಗ ಐದರ್ ಅಂತ ಒಬ್ರು ಮಾಡ್ರ ಆಯ್ತಲ್ಲ, ಅವ್ನ್ ಜೋಡಿ ಇರ್ತಿದ್ ನೋಡಿ. ಇಷ್ಟೇ ನೋಡ್ರಿ, ಮತ್ತೇನಿಲ್ರಿ. ಅವ್ನ ಅಪೋಸಿಟ್ ನಾರ ಹೊಡೆದಾರ. ಹೊಡೆದವ್ರು ಯಾರ ಕಡೆ ಏನು ಗೊತ್ತಿಲ್ಲ ನನ್ಗೇನು. ಸುಧಾರ ಮನೆಯವರು ಮೋದಿ ಗ್ಯಾಂಗ್ ಅಂತ, ಮೋದಿ ಕಡೆದಾರ ಅಂತ ಹೇಳ್ತಾರ. ಶೇಖ್ ಮೋದಿ ಕಡೆ ಏನೋ ಗೊತ್ತಿಲ್ರಿ. ಯಾರು ಗೊತ್ತಿಲ್ಲ. ಬಟ್ ಹಿಡಿಬೇಕು, ಅವ್ರು ಹಿಡಿದು ಅರೆಸ್ಟ್ ಮಾಡ್ಬೇಕಂತೀರಿ? ಮಾಡಬೇಕ್ರಿ. ಈಗ ಅವ್ರು ನಮ್ ಹುಡ್ಗ ಹೆಂಗ್ ಮಾಡಾರ ಹಂಗ ಮಾಡಬೇಕ್ರಿ. ಇಲ್ಲಿ ನಾ ಎಲ್ಲಿ ಹೋಗ್ಲಿರಿ? ಇಷ್ಟ ಅದಲ್ರಿ ಹುಡುಗ. ಹೆಂಗ್ ಮಾಡಿ ಹೇಳುದ್ರಿ? ಹೇಳ್ರಿ. ಮತ್ತೆ ಸುಧರಾನೆ ಮತ್ತೆ ಕ್ಯಾಬಿನ ಹೋರ. ನಿಮ್ಮ ಹೆಸರು ಹೇಳಮ್ಮ? ನನ್ನ ಹೆಸರು ಆಬೇದ. ನನ್ನ ಮಗ ಏನು ಬಾನಿ ಇಲ್ಲ. ನನ್ನ ಮಗ ಯಾರು ಕೂಡ ಇದ್ದಿಲ್ಲ. ಅವನಿಗೆ ನಾವು ಊರ್ ಬಿಟ್ಟು ಓಣಿ ಬಿಟ್ಟು ಕಳ್ಸೇನಿ. ಎಲ್ಲಿದ್ರಿ? ನಾವು ಇಲ್ಲಿ ಮೊದಲ ಪೆನಿಬುಡಿ ಓಡ್ಯಾಗ ಇದ್ದೆವು. ಪೆಟಿಬುಡಿ ಒಳಗೆ ಇದ್ದು. ಅದರ ಸಲಾಗ ನಾ ಯಾರು ಏನ್ ಬೇಕಾಗಿಲ್ಲ. ಮೊದಲು ಇದು ಹೈದರಾಣ ಇದ್ರು, ಅವ್ರ ಕೂಡ ಎಲ್ಲ ಅವ್ರು ಇದ್ರು. ಈಗ ನನ್ನ ಮಗ ನಾ ಬ್ಯಾರೆ ಬೇಡ ಅಂತ ಹೇಳಿ, ಇದು ರೌಡಿ ಕೆಲಸ ಬೇಡ ಅಂತ ಹೇಳಿ ನಾ ಬಿಟ್ಟು ಕಳ್ಸಿದ್ದೆ. ಮೊದ್ಲ ರೌಡಿ ಜೊತೆ ಅಡ್ಡಾಡ್ತಿದ್ವಿ ನಾವು. ಅಡ್ಡಾಡ್ತಿದ್ದಿಲ್ರಿ, ಇರ್ತಿದ್ರಿ. ಆದ್ರ ನಾ ಬೇಡ ಅಂತೇಳಿ ನಾ ಟೆಕೆದಾಗ ಹೋಯ್ತು. ನಾವು ನಮ್ಮ ಅತ್ತಿ ಮಾವ ಮಗ ಅದು, ನಮ್ಮ ಅತ್ತಿ ಓಣಿ ಅದು. ಇಲ್ಲೇ ಇದ್ರಿ? ಇಲ್ಲಿ ಇದ್ದು. ಇವತ್ತೇ ಬಂದನ್ರಿ. ಅದು ನನ್ ಗೊತ್ತಿಲ್ಲ ಎದಾಗ ಬಂದ. ಇವತ್ತ ಮಧ್ಯಾಹ್ನಗ ನನಗೂ ಗೊತ್ತಾಗೈತಿ. ಇವತ್ತು ನೀ ಯಾಕೆ ಬಂದ್ಯಪ್ಪ? ನಿಮ್ಗ ಓಣಿ ಬಿಟ್ಟು ನಾವು ಕಳ್ಸೇವ್. ಓಣಿ ಬಿಟ್ಟು ನಾವು ಕಳ್ಸೇವು. ನೀ ಎದಾಗ ಬಂದೆ ಅಂತ ಇವತ್ತು ಮಧ್ಯಾಹ್ನಗ ನಾ ಹಬ್ಬ ಐತಿ ಅಂತ ಹೇಳಿ ಕೈ ಮುಗಿಸಿ ಅವನ್ಗ. ಯಾರ ಮೇಲೆ ಡೌಟ್ ನಿಮ್ಗೆ? ನನಗ ಇವತ್ತ 4 ಮಂದಿ ಮ್ಯಾಗ ಡೌಟ್ ಐತಿ. ಅದಾರ್ರಿ ಇಲ್ಲೇ. ಅವ್ರ ಹೆಸರು ನನ್ಗೆ ಗೊತ್ತಿಲ್ಲ. ಇವ್ರು ಮೋದಿ ಗ್ಯಾಂಗ್ ಅಂದ್ರು. ಶೇಖ್ ಮೋದಿ ಅಂದ್ರು. ಅವ್ರ ಗ್ಯಾಂಗ 4 ಹುಡುಗ, ಅವ್ರ 8 ಹುಡುಗರು ಇದ್ರು. ಅಂದ್ರ ಹಕಿಮ್ ಚೌಕದಾಗ ಅಡ್ಡಾಡ್ಲಾತಾರ.
ಅವ್ರ ಅಡ್ಡಾಡ್ಲಾತಾರ. ಅಡ್ಡಾಡಿ ಹಬ್ಬದ ದಿವ್ಸ ಏನಾದ್ರ ಮಾಡ್ಬೇಕಂತ ಹೇಳಿ ಅವ್ರು ಮಾಡ್ಯಾರ್ರಿ. ಹಾ ಅವ್ರು ಇದು ಮಾಡ್ಯಾರ್ರಿ. ಅವ್ರ ಮೇಲೆ ಡೌಟ್. ಹಾ ಅವ್ರ ಮ್ಯಾಗ ನಮ್ಗ ಡೌಟ್. ನಿಮ್ ಹೆಸರು? ಅನ್ವರ್ ಜಮಾದಾರ್. ಅಲ್ಲಲ್ಲ ನಿಮ್ಮ ಹುಡುಗನ ಯಾಕೆ ಹೊಡೆದ್ರು ಅವ್ರು? ಏನ್ ಕಾರಣ? ನಮ್ಮ ಹುಡುಗನ್ ನಾನು ಬೆಟ್ಟ ಹತ್ಕೊಂಡ್ ನಾ ಅಂದೆ, ಈ ಒಣಗ್ ಬರಬೇಡಪ್ಪ, ನೀನ್ ಒಯ್ದು ಅಲ್ಲಿ ಮುಡ್ಸೀನಿ, ಯಾಕ ಹೋಗಿ ದೂರ ಇಲ್ಲ ಅಂತ ನಾ ತಿಂದಿ. ಈಗ ಆಯ್ತು, ಅವ್ರ ಮೇಲೆ ಡೌಟ್ ಹೋದಲ್ಲ ನಿಮ್ಗೆ? ಅವ್ರ ಮ್ಯಾಗ ನನ್ಗ ಡೌಟ್ ಐತಿ. ಕಾರಣ ಏನು? ನಿಮ್ ಹೆಸರು ಹೇಳ್ರಿ. ಅವ್ರ ಕಾರಣ ಏನಂದ್ರ ಅವ್ರ ಮೊದಲ್ ಏನ್ ಮಾಡ್ಯಾರ ಅಂದ್ಕೊಳ್ಳಿ ಅವ್ರಿಗೆ ಡೌಟ್. ಓಂ ಶ್ರೀ ಕೊಲ್ಲೂರು ಭದ್ರಕಾಳಿ ಜ್ಯೋತಿಷ್ಯಾಲಯ. ಫೇಮಸ್ ನಂಬರ್ 1 ಅಸ್ಟ್ರಾಲಜರ್ಸ್ ಪಂಡಿತ್ ಶ್ರೀಧರ್ ಭಟ್. ಪ್ರಖ್ಯಾತ ಮಾಂತ್ರಿಕರು, ನುಡಿದಂತೆ ನಡೆಯುವವರು ಪಂಡಿತ್ ಶ್ರೀಧರ್ ಭಟ್. ಇವರ ಮೊಬೈಲ್ ನಂಬರ್ 9902316896. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ನಿಮ್ಮ ಸಮಸ್ಯೆಗಳಾದ ಕೆಲಸದಲ್ಲಿ ತೊಂದರೆ, ವಿವಾಹ ವಿಳಂಬ, ಪ್ರೀತಿ ಪ್ರೇಮ ವಿಚಾರ, ಗಂಡ ಹೆಂಡತಿ ಗುಪ್ತ ಸಮಸ್ಯೆ, ಗಂಡ ಪರಸ್ತ್ರೀಯರನ್ನು ಬಿಡಿಸಲು, ಮಕ್ಕಳು ಮಾತು ಕೇಳಲು, ಶತ್ರುನಾಶ, ಮಾಟ ಮಂತ್ರ, ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಲಕ್ಷ್ಮೀ ವಶೀಕರಣ, ಲೈಂಗಿಕ ವಶೀಕರಣ. ಯಾವುದೇ ಹಳ್ಳಿ, ತಾಲೂಕು, ಜಿಲ್ಲೆ, ಸ್ಥಳದಿಂದ ಕರೆ ಮಾಡಿದರೆ ಫೋನಿನ ಮೂಲಕ ಪರಿಹಾರ. ದೂರದ ಊರಿನವರಿಗೆ ದೂರವಾಣಿ ಹಾಗೂ ವಾಟ್ಸ್ಆಪ್ ಮೂಲಕ ಸಂಪರ್ಕದಲ್ಲಿ ಇರುತ್ತಾರೆ. ಓಂ ಶ್ರೀ ಕೊಲ್ಲೂರು ಭದ್ರಕಾಳಿ ಪ್ರಮಾಣವಾಗಿ ಕೇರಳ ಕೊಳ್ಳೇಗಾಲ ಪೂಜಾ ಪದ್ಧತಿಯಿಂದ 100% ಗ್ಯಾರಂಟಿ ಪರಿಹಾರ. ನಿಮ್ಮ ಸಮಸ್ಯೆಗಳಿಗೆ ಫೋನಿನ ಮುಖಾಂತರ ಪರಿಹಾರ ತಿಳಿಸುತ್ತಾರೆ. ಈಗಲೇ ಕರೆ ಮಾಡಿ. ಮೊಬೈಲ್ ನಂಬರ್ 9902316896.